ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರಲು ಮುಖ್ಯ ಪಾತ್ರ ವಹಿಸಿದ್ದೇ ಮುಸ್ಲಿಂ ಸಮುದಾಯ. ಆದ್ರೀಗ ಅದೇ ಮುಸ್ಲಿಂ ಸಮುದಾಯ ವರ್ಸಸ್ ಕಾಂಗ್ರೆಸ್ ಎನ್ನುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ದಾವಣಗೆರೆ ದಕ್ಷಿಣದ ದಂಗಲ್ ವಿಚಾರದಲ್ಲಿ ಎಂಟ್ರಿ ಆಗಿರೋ ಮುಸ್ಲಿಂ ಸಮಾಜದ ಧರ್ಮಗುರುಗಳು ಬಹಿರಂಗವಾಗಿ ಪಕ್ಷದ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ರಾಜ್ಯ ಕಾಂಗ್ರೆಸ್ ವಿರುದ್ಧ ಮುಸ್ಲಿಂ ಮಹಾಯುದ್ಧ. ಸಮುದಾಯದ ನಾಯಕರ ಪರ ಹೈಕಮಾಂಡ್ಗೆ ಲೆಟರ್. 2023ರ ವಿಧಾನಸಭಾ ಚುನಾವಣೆಯಲ್ಲಿ ರಾಜ್ಯ ಕಾಂಗ್ರೆಸ್ ಕೈ ಹಿಡಿದಿದ್ದೇ ಮುಸ್ಲಿಂ ಸಮುದಾಯ. ಆದ್ರೀಗ ಪಕ್ಷ ಮುಸ್ಲಿಂ ಸಮುದಾಯವನ್ನೇ ಕೇರ್ಲೆಸ್ ಮಾಡ್ತಿದೆ ಅನ್ನೋ ಆರೋಪ ಕೇಳಿ ಬಂದಿದೆ. ಇದರಿಂದ ಮುಸ್ಲಿಂ ಸಮುದಾಯದ ಮುಖಂಡರು ಕಾಂಗ್ರೆಸ್ ವಿರುದ್ಧವೇ ತಿರುಗಿ ಬಿದ್ದಿದ್ದಾರೆ. ಅದಕ್ಕೆ ಕಾರಣವೇ ದಾವಣಗೆರೆ ದಕ್ಷಿಣ ಉಪಚುನಾವಣೆ. ಈ ಕುರಿತು ಕಾಂಗ್ರೆಸ್ ವರಿಷ್ಠೆ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಖರ್ಗೆ, ಸಿಎಂ, ಡಿಸಿಎಂಗೆ ಪತ್ರ ಬರೆದಿರುವ ಮುಸ್ಲಿಂ ಸಮಾಜದ ಧರ್ಮಗುರುಗಳು ಪಕ್ಷದ ವರ್ತನೆಯನ್ನ ಬಹಿರಂಗವಾಗಿ ಪ್ರಶ್ನೆ ಮಾಡಿದ್ದಾರೆ. ಇನ್ನು ಹೈಕಮಾಂಡ್ಗೆ ಬರೆದಿರೋ ಪತ್ರದಲ್ಲಿ ಏನಿದೆ ಅನ್ನೋದನ್ನ ನೋಡೋದಾದ್ರೆ, 2023ರ ಚುನಾವಣೆಯಲ್ಲಿ ಮುಸ್ಲಿಮರು ಕಾಂಗ್ರೆಸ್ ಜೊತೆ ನಿಂತಿದ್ದರು. ಕಾಂಗ್ರೆಸ್ ಪಕ್ಷ ಮುಸ್ಲಿಮರನ್ನ ನಡೆಸಿಕೊಳ್ತಿರೋದಕ್ಕೆ ತುಂಬಾ ನೋವಾಗಿದೆ. ದಾವಣಗೆರೆ ಟಿಕೆಟ್ ವಿಚಾರದಲ್ಲಿ ಮುಸ್ಲಿಂ ಸಮುದಾಯಕ್ಕೆ ಆಘಾತ. ನಾವು ಕಾಂಗ್ರೆಸ್ಗೆ ಬೇಷರತ್ ಬೆಂಬಲ ನೀಡಿದ್ದೇ ಅಪರಾಧನ. ಪ್ರಮುಖ ನೇಮಕಾತಿಗಳಲ್ಲಿ ಮುಸ್ಲಿಂ ಸಮುದಾಯದ ಪ್ರಾತಿನಿಧ್ಯ ಕೊಟ್ಟಿಲ್ಲ. ಹೀಗೆ ಆದ್ರೆ ನಮ್ಮ ರಾಜಕೀಯ ಆಯ್ಕೆಗಳನ್ನ ಮಾಡಬೇಕಾಗುತ್ತದೆ. ಹೀಗೆ ಹಲವು ವಿಚಾರಗಳನ್ನಿಟ್ಟುಕೊಂಡು ಪತ್ರ ಬರೆದಿದ್ದಾರೆ. ಇದಕ್ಕೆ ಸಚಿವ ಜಮೀರ್ ಅಹ್ಮದ್ ಕೂಡ ಸಮುದಾಯಕ್ಕೆ ಅಸಮಾಧಾನವಾಗಿದ್ದು ನಿಜ ಅಂತಿದ್ದಾರೆ. ಇಲ್ಲ, ಅವ್ರ ಅಭಿಪ್ರಾಯ ಅವ್ರು ಹೇಳಿದ್ದಾರೆ. ನೀವು ಅವ್ರನ್ನ ಪ್ರಶ್ನೆ ಕೇಳಿದ್ರೆ ಒಳ್ಳೆತಾನೆ. ಅವ್ರ ಅಭಿಪ್ರಾಯ ನೀವು ಪ್ರಶ್ನೆ ಕೇಳಿದ್ರೆ ನಾನು ಹೆಂಗೆ ಕೊಡೋಕ್ಕಾಗ್ತದೆ? ಈಗ ಬರ್ದಿರೋದು ಪತ್ರ ಗುರುಗಳು ಎಲ್ಲ ಸೇರಿ ಬರ್ದಿರೋದು, ಹೌದು ತಾನೆ? ಈಗ ಆ ಪ್ರಶ್ನೆ ಅವ್ರನ್ನ ಕೇಳಬೇಕಾ, ನನ್ನ ಕೇಳಬೇಕು? ನೀವು ಈಗ ಅವ್ರನ್ನ ಕೇಳ್ಬೇಕು ತಾನೆ. ಈ ಥರ ಪತ್ರ ಬರ್ದಿದ್ರೆ ಯಾವ ಕಾರಣಕ್ಕೆ ಬರ್ದಿದ್ದೀರ ಅಂತ ಅವ್ರು ಕೇಳಬೇಕು. ಈಗ ಪತ್ರ ಬರ್ದಿರೋ ಇಲ್ಲ, ಆ ಥರ ಇಲ್ಲ, ಆ ಥರ ಏನೂ ಇಲ್ಲ, ಎಲ್ಲ ಸರಿ ಇದೆ, ಎಲ್ಲರಿಗೂ ಸಮಾನಾಗಿ ತೊಗೊಂಡೋಗ್ತಾವ್ರೆ. ಅವ್ರು ಬರ್ದಿರೋದು ಪ್ರಶ್ನೆ ಅವ್ರನ್ನ ಕೇಳಬೇಕು ತಾವು. ಮುಸ್ಲಿಂ ಸಮಾಜದ ಧರ್ಮಗುರುಗಳು ಪಕ್ಷದ ನಡೆಯನ್ನ ಖಂಡಿಸಿ ಪತ್ರ ಬರೆಯುತ್ತಿದ್ದಂತೆ ಕಾಂಗ್ರೆಸ್ ನಾಯಕರು ಸಹ ಮುಸ್ಲಿಂ ಸಮಾಜದ ಮುನಿಸನ್ನ ತಣಿಸಲು ಮುಂದಾಗಿದ್ದಾರೆ. ಅದಕ್ಕೆ ಡಿಕೆಶಿ ಪ್ರತಿಕ್ರಿಯೆ ನೀಡಿದ್ದು, ಪಕ್ಷ ಯಾರ ಮೇಲೂ ಹಗೆ ಸಾಧಿಸುತ್ತಿಲ್ಲ, ಪಕ್ಷದ ಶಿಸ್ತು ಮುಖ್ಯ ಎಂದು ಹೇಳಿದ್ದಾರೆ. ಅಲ್ಲದೆ ಪರಮೇಶ್ವರ್ ಮಾತನಾಡಿ, ಪತ್ರದ ಬಗ್ಗೆ ಹೈಕಮಾಂಡ್ ತೀರ್ಮಾನ ತೆಗೆದುಕೊಳ್ಳುತ್ತೆ, ಆದ್ರೆ ಪಕ್ಷದಲ್ಲಿ ಮುಸ್ಲಿಮರಿಗೆ ಪ್ರಾಧಾನ್ಯತೆ ಕೊಟ್ಟಿದ್ದೇವೆ ಅಂತಿದ್ದಾರೆ. ಯಾರು ಮಾಡ್ತಾ ಇಲ್ಲ, ಪಕ್ಷ ಶಿಸ್ತಿನಲ್ಲಿ ಏನು ಹೇಳ್ತದೋ ಆ ಪಕ್ಷದ ಶಿಸ್ತು ಎಲ್ಲರಿಗೂ ಕೂಡ ಶಿಸ್ತು ಅಳವಡಿಸ್ತದೆ. ಅದು ಸತ್ಯಾಸತ್ಯತೆಯನ್ನು ಅವರು ಪರಿಶೀಲನೆ ಮಾಡ್ತಾರೆ. ಹೈಕಮಾಂಡ್ನವರು, ರಾಹುಲ್ ಗಾಂಧಿ ಅವರು ಸೂಚನೆ ಕೊಡ್ತಾರೆ ಸತ್ಯಾಸತ್ಯತೆ ಪರಿಶೀಲನೆ ಮಾಡಿ ಅಂತೇಳಿ. ನಾವು ಯಾವತ್ತೂ ಕೂಡ ಅಲ್ಪಸಂಖ್ಯಾತರಿಗೆ ಪ್ರಯಾರಿಟಿಯನ್ನು ಮಾಡಿಕೊಂಡೇ ಬಂದಿದ್ದೇವೆ. ಈಗ ರಾಜ್ಯಸಭಾ ಕೊಟ್ಟಿದ್ದೇವೆ, MLCಗಳು ಕೊಟ್ಟಿದ್ದೇವೆ. ಈ ಒಂದು ಚುನಾವಣೆಯಲ್ಲಿ ಅವರು ಸಾಮಾನ್ಯವಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಯಾರು ತೀರ್ಕೊಳ್ತಾರೆ ಅವರ ಕುಟುಂಬದವರಿಗೆ ಕೊಡ್ತಾರೆ, ಅದೊಂದು ಪದ್ಧತಿ. ಅದನ್ನ ಮಾಡಿ ಶಿವಶಂಕರಪ್ಪನವರು ತೀರ್ಕೊಂಡ್ರು ಅಂತೇಳಿ ಅವರ ಫ್ಯಾಮಿಲಿಗೆ ಕೊಟ್ಟು. ಆದರೆ ಜಮೀರ್ ಅವ್ರ ಮೇಲೆ, ಇನ್ನೊಬ್ಬರ ಮೇಲೆ, ಮತ್ತೊಬ್ಬರ ಮೇಲೆ ಏನಾದರೂ ಕ್ರಮಗಳು ಅದು ಇದು ಅಂತಕ್ಕಂಥದ್ದು ಪ್ರಸ್ತಾಪಗಳು ಬಂದಾಗ ಕ್ಷಣಕ್ಕೆ ಪೂರ್ಣ ಮುಸ್ಲಿಂ ಸಮುದಾಯನೇ ಕಾಂಗ್ರೆಸ್ ವಿರುದ್ಧ ಅಂತಾಗಲಿ ಅಥವಾ ಅವ್ರ ಮೇಲೆ ಕಾಂಗ್ರೆಸ್ಗೆ ಕೋಪ ಇದೆ ಅಂತ ಭಾವನೆ ಆಗಲಿ ಆ ಸಮುದಾಯದಲ್ಲೂ ಕೂಡ ಬರಬಾರ್ದು. ಒಟ್ನಲ್ಲಿ ದಾವಣಗೆರೆ ದಕ್ಷಿಣದಲ್ಲಿ ಹೊತ್ತಿದ್ದ ಕಿಚ್ಚು ಇದೀಗ ಕಾಂಗ್ರೆಸ್ ಪಕ್ಷದ ತುಂಬೆಲ್ಲ ಆವರಿಸಿದ್ದು ಮುಸ್ಲಿಂ ವರ್ಸಸ್ ಕಾಂಗ್ರೆಸ್ ಎನ್ನುವಂತಾಗಿದೆ. ವೀರೇಶ್ ದಾನಿ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.